ರಾಜ್ಯದಲ್ಲಿ ಮತ್ತೊಂದು ಸ್ಲೀಪರ್ ಕೋಚ್ ಬಸ್ ಅಪಘಾತ ನಡೆದಿದೆ. ಓವರ್ ಸ್ಪೀಡ್ ಚಾಲನೆಯಿಂದ ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ನಡೆದಿದೆ. ರಾಜ್ಯದಲ್ಲಿ ಮತ್ತೊಂದು ಸ್ಲೀಪರ್ ಕೋಚ್ ಬಸ್ ಅಪಘಾತ ನಡೆದಿದೆ. ಓವರ್ ಸ್ಪೀಡ್ ಚಾಲನೆಯಿಂದ ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ನಡೆದಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವಂತಹ ಟೋಲ್ ಇದು. ಚಾಲಕ ಹಾಗೂ ಸಹ ಚಾಲಕನಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಪವಾಡದಂತೆ ಬದುಕುಳಿದಿದ್ದಾರೆ ಬಸ್ನಲ್ಲಿದ್ದಂತಹ ಅಷ್ಟೂ ಮಂದಿ ಪ್ರಯಾಣಿಕರು. ಬಸ್ನಲ್ಲಿ ಸುಮಾರು 50 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಬಸ್ ಒಳಗೆ ಸಿಲುಕಿದ್ದ ಚಾಲಕರನ್ನ ಪೊಲೀಸರು ಹೊರಗೆಳೆದಿದ್ದಾರೆ. ಹೈದರಾಬಾದ್ನಿಂದ ಮೈಸೂರು ಕಡೆಗೆ ಬರ್ತಿದ್ದಂಥ ಬಸ್ ಇದು ಅಂತೇಳಿ ಗೊತ್ತಾಗಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ CCTV ಫುಟೇಜು. ಮತ್ತೊಂದು ಸ್ಲೀಪರ್ ಕೋಚ್ ಬಸ್ಸು ಅಪಘಾತಕ್ಕೀಡಾಗಿರೋದು. ಇತ್ತೀಚಿನ ದಿನಗಳಲ್ಲಿ ಈ ಸ್ಲೀಪರ್ ಕೋಚ್ ಬಸ್ಗಳು ಆಕ್ಸಿಡೆಂಟ್ ಆಗ್ತಾ ಇರೋದು ನೋಡಿದ್ರೆ ಒಂದು ರೀತಿ ಪ್ರಯಾಣಿಕರಿಗೂ ಕೂಡ ಆತಂಕ. ಹೇಗಪ್ಪ ನಾವು ಈ ಪ್ರೈವೇಟ್ ಬಸ್ಗಳ ಮೇಲೆ ನಂಬಿಕೆ ಇಡೋದು ಹೋಗೋದು ಅಂತ. ಬಟ್ ಆತ ಓವರ್ ಸ್ಪೀಡಲ್ಲಿ ಇದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಬಟ್ 50 ಮಂದಿ ಪ್ರಯಾಣಿಕರಿದ್ರಂತೆ ಆ ಬಸ್ಸಲ್ಲಿ. ಅಷ್ಟು ಜನ ಕೂಡ ಪವಾಡ ರೀತಿಯಲ್ಲಿ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ದೇವನಹಳ್ಳಿ ಟೋಲ್ ಪ್ಲಾಜಾ ಏನಿದೆ, ಆ ಟೋಲ್ ಪ್ಲಾಜಾದ ಬಳಿ ನಡೆದಿರುವಂತಹ ಘಟನೆ ಇದು. ಹೈದರಾಬಾದ್ನಿಂದ ಮೈಸೂರು ಕಡೆಗೆ ಬರ್ತಿತ್ತಂತೆ ಈ ಬಸ್ಸು. ಆ ಬಸ್ನಲ್ಲಿ ಸುಮಾರು ಡ್ರೈವರು ಆಮೇಲೆ ಇನ್ನೊಬ್ರು ಹೆಲ್ಪರ್ ಎಲ್ಲ ಸೇರಿದಂತೆ ಒಟ್ಟು 50 ಜನ ಇದ್ರು ಅಂತೇಳಿ ಗೊತ್ತಾಗಿದೆ. ಆತ ಓವರ್ ಸ್ಪೀಡಾಗಿ ಬಂದಿದ್ದಾನೆ. ಈಗ ಹೇಳಿ ಕೇಳಿ ಟೋಲ್ಗಳ ಹತ್ರ ಸ್ಪೀಡ್ ಬ್ರೇಕರ್ಗಳಿರುತ್ತೆ, ಅಲ್ಲಿ ಸ್ಲೋ ಮಾಡಬೇಕು. ಬಟ್ ಅದಕ್ಕೆ ಆತ ಸ್ಲೋ ಮಾಡದಿರೋದಕ್ಕೆ ಏನು ಕಾರಣ, ಏನಾದರೂ ಬ್ರೇಕ್ ಫೇಲ್ ಆಗಿತ್ತಾ ಅಥವಾ ಹೇಗೆ ನಡೀತು ಅಂತೇಳಿ. ಬಟ್ ಒಂದಂತೂ ವಿಚಾರ ಗೊತ್ತಾಗ್ತಾ ಇದೆ, ಹೈದರಾಬಾದ್ನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂಥ ಈ ಬಸ್ಸು ಓವರ್ ಸ್ಪೀಡಲ್ಲಿತ್ತು. ಓವರ್ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ ಈ ಒಂದು ಅಪಘಾತಕ್ಕೆ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಸ್ನಲ್ಲಿದ್ದಂಥ ಸುಮಾರು 50 ಮಂದಿ ಪ್ರಯಾಣಿಕರು ಕೂಡ ಪವಾಡದಂತೆ ಬದುಕುಳಿದಿದ್ದಾರೆ, ಅಷ್ಟೂ ಜನ ಪ್ರಯಾಣಿಕರು. ಬಟ್ ಆದರೆ ಆ ಬಸ್ನ ಡ್ರೈವರ್ ಮತ್ತು ಸಹ ಚಾಲಕ ಏನಿದ್ದಾನೆ ಅವರಿಬ್ಬರ ಸ್ಥಿತಿ ಭಾಳ ಗಂಭೀರವಾಗಿದೆ. ಅವರಿಬ್ಬರನ್ನ ಪೊಲೀಸರು ಹೊರಗಡೆ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ದೇವನಹಳ್ಳಿಯ ಟೋಲ್ ಪ್ಲಾಜಾ ಬಳಿ ನಡೆದಿರುವಂತಹ ಅಪಘಾತ ಇದು. ಸ್ಲೀಪರ್ ಕೋಚ್ ಬಸ್ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಸ್ಲೀಪರ್ ಕೋಚ್ ಬಸ್ಗಳು ಭಾಳಷ್ಟು ಅಪಘಾತಗಳಿಗೆ ಈಡಾಗ್ತಾ ಇದ್ದಾವೆ. ಹಾಗಾಗಿ ಪ್ರಯಾಣಿಕರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಹೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಮಹೇಶ್, ಆತ ಅಷ್ಟು ಸ್ಪೀಡಾಗಿ ಬಂದು ಅಲ್ಲಿ ಡಿಕ್ಕಿ ಹೊಡೆದಿದ್ದಕ್ಕೆ ಏನು ಕಾರಣ? ಬ್ರೇಕ್ ಫೇಲ್ ಆಗಿತ್ತಾ ಅಥವಾ ಈ ಯಾವ ಕಾರಣಕ್ಕೆ ನಡೆದಿದ್ದ ಅಪಘಾತ ಇದು? ಎಷ್ಟು ಜನ ಪ್ರಯಾಣಿಕರಿದ್ರು? ಎಸ್ ಪ್ರಭು, ಇತ್ತೀಚಿನ ದಿನಗಳಲ್ಲಿ ಏನು ಬಸ್ ಆಕ್ಸಿಡೆಂಟ್ಗಳಾಗಿರ್ಬೋದು ರಾಜ್ಯದಲ್ಲಿ ಬೆಳಕಕ್ಕೆ ಬರ್ತಾನೆ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಸಹ ಬೆಳಗಿನ ಜಾವ ಅಂದ್ರೆ 4:30 ಸುಮಾರಿಗೆ ಅಂದ್ರೆ ಹೈದರಾಬಾದ್ನಿಂದ ಮೈಸೂರಿಗೆ ಹೋಗ್ತಾ ಇದ್ದಂತ ಖಾಸಗಿ ಅಂದ್ರೆ ಸ್ಲೀಪರ್ ಬಸ್ ಕೋಚ್ ಬಸ್ ಏನಿದೆ ಇದು ಸಾದಳ್ಳಿ ಅಂದ್ರೆ ಕನ್ಮಂಗ್ಲ ಬಿಟ್ಟು ಮುಂದೆ ಬರುವಂತ ಟೋಲ್ ನಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು. ಅಂದ್ರೆ ಈಗ ಪೊಲೀಸ್ ಮಾಹಿತಿ ಪ್ರಕಾರ ಏನು ಟೋಲ್ ನಲ್ಲಿ ಡಿವೈಡರ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತ ಅಂದ್ರೆ ಬ್ಲಿಂಕ್ ಮಾಡುವಂತ ಏನು ರೇಡಿಯಂ ಸ್ಟಿಕ್ಕರ್ ಆಗ್ಲಿ ಪೈಂಟ್ ಆಗ್ಲಿ ಯಾವುದೇ ರೀತಿಯಾದಂತ ಮುನ್ಸೂಚನೆಗಳನ್ನ ಕೊಡುವಂತಹ ಯಾವುದೇ ರೀತಿಯಾದಂತ ಏನು ಮಾರ್ಗವನ್ನ ಸೂಚಿಸುವಂತ ಚಿಹ್ನೆಗಳು ಇಲ್ಲದೆ ಇರೋ ಕಾರಣದಿಂದ ವೇಗವಾಗಿ ಬಂದಂತ ಬಸ್ಸು ಏಕಾಏಕಿ ಸ್ಪೀಡಲ್ಲಿ ಬಂದು ಡಿಕ್ಕಿ ಹೊಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೋಡುವಂತದ್ದಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಸೂಚನಾ ಫಲಕಗಳು ಇಲ್ಲ ಮತ್ತೆ ರೇಡಿಯಂ ಸ್ಟಿಕ್ಕರ್ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಸ್ ಆಕ್ಸಿಡೆಂಟ್ ಆಗಿರುವಂತದ್ದು ಒಂದು ಕಡೆ ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಬಸ್ನ ಪ್ರಯಾಣಿಕರಿಗೆ ಆಗಿಲ್ಲ. ಮೇಜರ್ ಆಗಿ ಡ್ರೈವರ್ಗೆ ಮತ್ತು ಸಹ ಡ್ರೈವರ್ ಏನಿದ್ದಾರೆ ಅವ್ರಿಗೆ ಮಾತ್ರ ಒಂದು ಮೇಜರ್ ಇಶ್ಯೂ ಆಗಿರುವಂತದ್ದು. ಅವ್ರನ್ನೆಲ್ಲ ಈಗ ಹಾಸ್ಪಿಟಲ್ಗೆ ಸೇರಿಸಿ ಚಿಕಿತ್ಸೆಯನ್ನ ಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿ ಸಂಚಾರ ವಿಭಾಗದ
ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಏನಿದ್ದಾರೆ ಅವ್ರಿಗೆ ಈ ವಿಚಾರವನ್ನ ತಿಳಿಸುವಂತದ್ದು ಮತ್ತೆ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತ ಅಪಘಾತಗಳಾಗುವಂತ ರೀತಿಯಲ್ಲಿ ಸರಿಪಡಿಸ್ಕೊಳ್ಳುವಂತ ಮಾರ್ಗದರ್ಶನವನ್ನು ಸಹ ಈಗ ದೇವನಹಳ್ಳಿ ಸಂಚಾರಿ ಠಾಣಾ ಪೊಲೀಸರು ಸಹ ಮಾಡಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಹೇಶ್.